ನಮಸ್ಕಾರ. ವಂಚ ಮಲ್ನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಪವಿತ್ರ ಬಂಧನ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕೆ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡಿ. ದೇವು ಇಲ್ಲಿ ಫೋನ್ ಮಾಡ್ತಾ ಇದ್ದಾನೆ ಮನೆಗೆ. ಪವಿತ್ರ ಫೋನ್ ಎತ್ಕೋತಾಳೆ. ಏನ್ರಿ ಮಾಡ್ತಾಯಿದ್ದೀರಾ ಪವಿತ್ರ ಅವರೇ ಅಂತಾನೆ. ಅದಕ್ಕೆ ಪವಿತ್ರ ಹೇಳ್ತಾಳೆ, ಏನಿಲ್ಲ ಅಡುಗೆ ಮಾಡ್ತಾಯಿದ್ದೀನಿ ಅಂತಾಳೆ. ಅಡುಗೆ ಮಾಡೋಕ್ಕೇನ್ರಿ ಜನ ಇಲ್ವಾ, ನೀವು ಯಾಕ್ರಿ ಮಾಡಬೇಕು ಅಂತ ಕೇಳ್ತಾನೆ. ಅದಕ್ಕೆ ಜನ ಇದ್ದರೆ ನಾನು ಮಾಡಬಾರ್ದು ಅಂತೇನಿಲ್ವಲ್ಲ, ನಾನು ಮಾಡ್ತಾಯಿದ್ದೀನಿ, ಈಗ ಮಾತಾಡೋಕ್ಕೆ ಟೈಮ್ ಇಲ್ಲ, ಇಡೀ ಫೋನು ಅಂತ ಅಂತಾಳೆ. ತುಂಬ ದಿವ್ಸದ ಮೇಲೆ ನಾನು ಫೋನ್ ಮಾಡ್ತಾಯಿದ್ದೀನಿ ರೀ, ಮಾತಾಡ್ಬೇಕು ನಿಮ್ಮ ಹತ್ರ ಅಂತ ಹೇಳ್ತಾನೆ. ಅದಕ್ಕೆ ಏನು ಮಾತಾಡಬೇಕು, ನಾನೇನಿಲ್ಲೇ ಶಾಶ್ವತವಾಗಿರಲ್ವಲ್ಲ, ನಾನು ಹೋಗೊಳ್ತಾನೆ, ಮತ್ತೇನಕ್ಕೆ ಮಾತಾಡಬೇಕು ಅಂತ. ಅಯ್ಯೋ ನೀವೇ ಈ ಮನೆ ಯಜಮಾನಿ, ಅದು ಹೆಂಗ್ರಿ ಹೋಗೋಕ್ಕಾಗುತ್ತೆ, ನೀವು ಎಲ್ಲಿಗೆ ಹೋಗ್ತಿರ್ರಿ, ನೀವೇ ಈ ಮನೆ ಯಜಮಾನಿ, ನಿಮಗೆ ಬೀಗದ ಕೈ ಎಲ್ಲ ಕೊಟ್ಟವ್ರೆ, ಮತ್ತೇನಕ್ಕೆ ಹೋಗ್ತೀರಾ ಅಂತ ಕೇಳ್ತಾನೆ. ಅದಕ್ಕೆ ಇಲ್ಲ, ನನ್ನ ಇದು ಮುಗೀತು, ನಾನು ಇನ್ನೂ ಹೊರಡಬೇಕು ಅಂತ ಹೇಳ್ತಾಳೆ. ಅಯ್ಯೋ ರಾಮ, ಇದೊಳ್ಳೆ ಕತೆ ಆಯ್ತಲ್ರಿ ನಿಮ್ಮದು, ಯಾವಾಗ ನೋಡಿದ್ರೂ ಹೋಗ್ತೀನಿ ಅಂತೀರಲ್ಲ ಅಂತ. ಆಮೇಲೆ ಅಲ್ಲಿ ಅವ್ರ ಅಪ್ಪನ ಮನೆಯಲ್ಲಿ, ಪವಿತ್ರ ಅಪ್ಪನ ಮನೆಯಲ್ಲಿ ನೀರು ಸೋರ್ತಾ ಇದೆ ಅಂತ ಹೇಳ್ಬಿಟ್ಟು, ಮನೆಯೆಲ್ಲ ಸೋರ್ತಾ ಇದೆ ಅಂತ, ಹಂಚು ತೂತ ಆಗಿದೆ ಅಂತ ಹಂಚು ಹಾಕೋಕ್ಕೆ ಅಂತ ತಮ್ಮ ಹತ್ತಿದ್ದಾನೆ. ಹಂಚು ಹಾಕೋಕ್ಕೆ ಪಾಪ ಅವನಿಗೆ ಬರ್ತಾ ಇಲ್ಲ. ಮಳೆ ಅಂದರೂ ಮಳೆ, ಒಂದು ಹಾಕಕ್ಕೆ ಹೋದರೆ ಇನ್ನೊಂದು ಒಡೆದೋಗ್ತಾ ಇದೆ. ಅಂದರೆ ಅಷ್ಟು ನೆಂದೋಗಿದೆ ಹಂಚುಗಳೆಲ್ಲ. ನೆಂದೋಗಿರೋ ಹಂಚನ್ನ ಇವನೇನು ಮಾಡ್ತಿದ್ದಾನೆ ಅಂದರೆ ಅದ್ರ ಮೇಲೆ ಹತ್ತು ಹೋಗ್ತಿದ್ದಾನ. ಒಂದು ಹಾಕಿದ್ರೆ ಇನ್ನೊಂದು ಒಡೆದೋಗುತ್ತೆ, ಒಂದು ಹಾಕಿದ್ರೆ ಇನ್ನೊಂದು ಒಡೆದೋಗುತ್ತೆ, ಹಂಗಾಗ್ತಾಯಿದೆ. ಆಮೇಲೆ ಒಂದು ಕೆಳಗಡೆ ಬಿದ್ದು ಒಡೆದೋಯ್ತಲ್ಲ ಅಂತ ಅದನ್ನು ನೋಡೋಕ್ಕೆ ಅಂತ ಕತ್ತೆತ್ತಾನೆ. ಅಷ್ಟೊತ್ತಿಗೆ ಅವನಿಗೆ ಬ್ಯಾಲೆನ್ಸೇ ಸಿಗಲ್ಲ. ಹೆಂಗೋ ಇಳಿಯೋಣ ಅಂತ ಕೆಳಗೆ ಬರ್ತಾನೆ. ಅಷ್ಟೊತ್ತಿಗೆ ಏಣಿನೂ ಕೆಳಗೆ ಬಿದ್ದೋಗುತ್ತೆ, ಅವನು ಬಿದ್ದೋಗ್ಬಿಡ್ತಾನೆ. ಬಿದ್ದು ಏಟಾಗ್ಬಿಡುತ್ತೆ, ಕೆನ್ನೆಗೆ ಎಲ್ಲದಕ್ಕೂ ಏಟಾಗುತ್ತೆ. ಏಟಾದಮೇಲೆ ಏನು ಮಾಡಬೇಕು ಅಂತ ಗೊತ್ತಾಗ್ದೇ ಅವನ ಪಾಡಿಗೆ ಅವನು ಬಿದ್ದಿರ್ತಾನೆ. ಮನೆಯವ್ರು ನೋಡಿರಲ್ಲ. ಆಮೇಲೆ ಅವ್ರ ಅಪ್ಪ ಮತ್ತು ಅವ್ರ ತಾತ ಇಬ್ಬರು ನೋಡಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಎಲ್ಲ ಕೊಡಿಸಿ ಕರ್ಕೊಂಡು ಬರ್ತಾರೆ. ಟ್ರೀಟ್ಮೆಂಟ್ ಕೊಡಿಸಿರ್ತಾರೆ. ಆಮೇಲೆ ಕರ್ಕೊಂಡು ಬರಬೇಕು, ಆಟೋದವನು ಏನು ಮಾಡ್ತಾನೆ, ಮಧ್ಯದಲ್ಲೇ ಇಳಿಸ್ಬಿಡ್ತಾನೆ. ಅಯ್ಯೋ ರಾಮ, ಇಲ್ಲಿ ಇಳಿಸ್ಬಿಟ್ನಲ್ಲ, ಏನು ಮಾಡೋದು, ಎಲ್ಲಿ ಹೋಗ್ಬೇಕು ಇವಾಗ ಅಂತೇಳಿ ಯೋಚನೆ ಮಾಡ್ತಾಯಿರ್ತಾರೆ. ಸರಿ ನೋಡೋಣ, ಅಲ್ಲಿವರೆಗೆ ನಡ್ಕೊಂಡು ಹೋಗೋಣ, ನಿಧಾನಕ್ಕೆ ನಡ್ಸ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ನಡ್ಸ್ಕೊಂಡು ಬರ್ತಾಯಿರ್ತಾರೆ. ಆಗ ನಡ್ಸ್ಕೊಂಡು ಮನೆಗೆ ಬರ್ತಾರೆ. ಈ ಪವಿತ್ರ ಅತ್ತೆ ಮನೆಯಲ್ಲಿ, ಅಂದರೆ ಸೋದರ ಮಾವ, ಸೋದರತ್ತೆ ಮಗ, 3 ಜನ ಇರ್ತಾರೆ. ಅಲ್ಲಿ ಸೋದರತ್ತೆ ಮಗ ಹುಟ್ಟು ಕಳ್ಳ, ಕದಿಮ, ಏನೇ ಸಿಕ್ಕಿದ್ರೂ ಅವ್ನು ಬಿಡೋಲ್ಲ. ಅಂಥವನು ಏನು ಚೈನ್ ಹಾಕ್ಕೊಂಡು, ಬ್ರೇಸ್ಲೆಟ್ ಹಾಕ್ಕೊಂಡು, ವಾಚು, ಬಟ್ಟೆ ಎಲ್ಲ ಹಾಕ್ಕೊಂಡು ದಿಲ್ದಾರಾಗಿ ಬಂದಿದ್ದಾನೆ ಮನೆಗೆ. ಅಮ್ಮ ಅದನ್ನು ನೋಡಿಬಿಟ್ಟು, ಅಯ್ಯೋ ಏನೋ ಇಷ್ಟೊಂದು ಒಡವೆ ಎಲ್ಲ ಹಾಕೊಬಂದಿದೆಯಾ, ಎಲ್ಲ ಚಿನ್ನದ್ದೇನೋ ಅಂತ ಕೇಳ್ತಾವಳೆ. ಮತ್ತು ಇನ್ನೇನು ಚಿನ್ನದಲ್ದಲ್ಲ ಇನ್ನೇನು ಹಾಕೊಬರ್ತಾರೆ ಅಂತವನೇ. ಅಯ್ಯೋ ದೇವರೇ, ನನಗೂ ಒಂದೊಂದು ಜೊತೆ ಮಾಡಿಸ್ಕೊಡೋ ಅಂತ ಕೇಳ್ತಾವಳೆ. ಅಷ್ಟೊತ್ತಿಗೆ ಅವ್ರ ಅಪ್ಪ ಆಚೆ ಇರ್ತಾನೆ. ಆಚೆ ಒಳಗೆ ಬರ್ತಾನೆ. ಬಂದುಬಿಟ್ಟು ಇವನ ಅವತಾರ ನೋಡಿಬಿಟ್ಟು ಅವನ ಹೊಡಿಯೋಕ್ಕೆ ಹೋಗ್ತಾನೆ. ಎಲ್ಲೋ ಕತ್ಕೊಂಡು ಬಂದೆ ನೀನು, ಮತ್ತೇನು ಗಂಡಂತ್ರ ತಂದು ಇಡ್ತೀಯೋ ನಮಗೆ ಅಂತೇಳ್ಬಿಟ್ಟು. ಅದಕ್ಕೆ ಅವನು, ಎಲ್ಲೂ ಕದ್ದಿಲ್ಲ, ನಾನು ಕಷ್ಟಪಟ್ಟು ದುಡ್ದಿದ್ದು, ನನ್ನ ಬಿಸ್ನೆಸ್ಸಲ್ಲಿ ಬಂದಂಥ ದುಡ್ಡಲ್ಲಿ ನಾನು ತಗೊಂಡಿದ್ದೀನಿ ಅಂತ ಹೇಳ್ತಾನೆ. ಆವಾಗ ಅವರಮ್ಮ ಸುಮ್ಮನೆ ಕೂತ್ಕೊಳ್ರಿ, ನಿಮಗೇನ್ರಿ ಗೊತ್ತು, ನನ್ನ ಮಗ ಕಷ್ಟಪಟ್ಟು ದುಡ್ದು ತಗೊಂಡಿದ್ದಾನೆ, ಸುಮ್ಮನೆ ಇರ್ರಿ ಅಂತೇಳಿ ಅವರಮ್ಮ ಹೋಗ್ತಾಳೆ ಮಧ್ಯಕ್ಕೆ. ಹೋಗ್ಬಿಟ್ಟು ಅವರಮ್ಮನ ಕುತ್ತಿಗೆನೇ ಹಿಡ್ಕೊಂಡು ಸುಮ್ಮನೆ ಕೂತ್ಕೋ, ನೀನು ಮಾತಾಡಬೇಡ ಮತ್ತೆ ಅಂತೇಳ್ಬಿಟ್ಟು, ನಾನು ಪವಿತ್ರ ಮದುವೆ ಮಾಡ್ಕೋಬೇಕು, ಪವಿತ್ರನ, ಅವಳು ವಾಪಸ್ ಬರಬೇಕು ಇಲ್ಲಿಗೆ, ಪವಿತ್ರನ ಮದುವೆ ಮಾಡ್ಕೊಬರ್ಬೇಕು, ಅಲ್ಲಿವರೆಗೆ ನೀನು ಮಾತಾಡಬೇಡ, ನೀನು ಮಾಡಿದ್ದೆಲ್ಲ ಇಷ್ಟೇ ಇದೆ, ಕೂತ್ಕೋ ಸುಮ್ಮನೆ ಅಂತ ಹೇಳ್ತಾ ಇರ್ತಾನೆ. ಅವಳದ್ದು ಮದುವೆ ಆಗಿದೆ ಕಣೋ, ಮದುವೆ ಆಗಿ ಅವಳು ಗಂಡನ ಮನೇಲಿ ಸುಖವಾಗಿದ್ದಾಳೆ, ಅವಳು ಹೆಂಗೋ ಸಿಗ್ತಾಳೆ ನಿನಗೆ ಅಂತ ಅವ್ರ ಅಪ್ಪ ಕೇಳ್ತಾನೆ. ಅದಕ್ಕೆ ಹಂಗಾದರೆ ನಾನೇನು ಮಾಡ್ತೀನಿ ಗೊತ್ತಾ, ಗಂಡನ ಮನೆಗೆ ಕಷ್ಟ ಕೊಟ್ಬಿಟ್ರೆ
ಆವಾಗ ಪವಿತ್ರ ಅಪ್ಪನ ಮನೆಗೆ ಬರ್ತಾಳೆ. ಅಪ್ಪನ ಮನೆಗೆ ಬಂದಾಗ ಈಸಿಯಾಗಿ ನನಗೆ ಸಿಗ್ತಾಳೆ. ಹಂಗೆ ಮಾಡ್ತೀನಿ ನಾನು, ನನಗೆ ಗೊತ್ತಿಲ್ವಾ ಐಡಿಯಾ ಅಂತ ಹೇಳ್ತಾನೆ. ಏಯ್ ಮನೆ ಹಾಳ, ಎಲ್ಲ ಮನೆ ಹಾಳು ಕೆಲಸ ಮಾಡ್ತೀಯಲ್ಲೋ, ಏನೋ ಬಂದೈತಿ ನಿನಗೆ ಅಂತ ಅವ್ರ ಅಪ್ಪ ಹೊಡಿಯೋಕ್ಕೆ ಹೋಗ್ತಾನೆ. ಈ ಕಡೆ ಪವಿತ್ರ ಅತ್ತೆನ ಮಾತಾಡ್ಸೋಕ್ಕೆ ಅಂತ ಹೋಗ್ತಾಳೆ. ಆವಾಗ ಅತ್ತೆನ ಹೇಳಿದ ಪ್ರಕಾರ ನನ್ನ ಮನೆ ಬಿಟ್ಟು ಹೋಗೋಂಥ ಟೈಮ್ ಬಂದಿದೆ, ಆಯಿತು ನನ್ನ ಬಂದಂಥ ಕೆಲಸ ಎಲ್ಲ ಮುಗೀತು, ಈಗ ನಾನು ಹೊರಡುವಂಥ ಟೈಮ್ ಆಗಿದೆ ಅಂತ ಹೇಳ್ತಾಳೆ. ಆವಾಗ ಅವ್ರ ಅತ್ತೆ ಮತ್ತೆ ಹೊರಡು, ಇನ್ನೇನು ಆಯ್ತಲ್ಲ, ನಿನ್ನ ಕೆಲಸ ಮುಗೀತಲ್ಲ ಅಂತ ಹೇಳ್ತಾಳೆ. ಆಮೇಲೆ ಅವ್ರ ಅತ್ತೆ ಹಂಗೆ ಅಂದಿದ್ದಕ್ಕೆ ನಗ್ತಾನೆ ಇಲ್ಲ, ನಗುನೇ ಬರ್ತಿಲ್ಲ ನಿನ್ನ ಮುಖದಲ್ಲಿ ಅಂತಾಳೆ. ನಗು ಎಲ್ಲಿ ಅತ್ತೆ, ನಾನಂತೂ ಬಿಟ್ಟಾಕಿ ನಿಮಗೆ ಮುಖದಲ್ಲಿ ನಗೆ ಇಲ್ಲ, ನೀವು ನಕ್ಕಿದ್ದೇ ನಾನು ನೋಡಲಿಲ್ಲ ಯಾವತ್ತೂ ಅಂತ ಹೇಳ್ತಾಳೆ. ಈ ಕಡೆ ಹಂಗಂತ ಹೇಳಿ ನಾನು ನನ್ನ ಮನೆ ನನ್ನ ವ್ಯವಹಾರ ನಾನು ನಗಕ್ಕಾರ ನಗ್ತೀನಿ, ಬಿಡಕ್ಕಾರ ಬಿಡ್ತೀನಿ, ಅದು ಕಟ್ಕೊಂಡು ನಿನಗೇನಾಗಬೇಕಾಗಿದೆ, ನೀನು ಈಗ ನಿನ್ನ ಆಡಿದ ಪ್ರಕಾರ ಮುಗೀತು ನಿನ್ನ ಕೆಲಸ, ನೀನು ಹೋಗೋದು ಕಲ್ತ್ಕೋ, ನಿನಗೆ ಯಾಕೆ ಅದೆಲ್ಲ ಅಂತ ಹೇಳ್ತಾಳೆ. ಅದು ಸರಿ ಅನ್ನಿ, ನನಗೆ ಯಾಕೆ, ನಾನು ಹೊರಗಡೆ ಹೋಗೋಳು, ನನಗೆ ಯಾಕೆ ಬೇಕು, ಸರಿ ಆಯಿತು ಅಂತೇಳ್ಬಿಟ್ಟು ಆಮೇಲೆ ದೇವು ಬರ್ತಾನೆ. ದೇವು ಬಂದು ಕೀನ ಸೆಂಟ್ ಬಾಟ್ಲು ಹುಡುಕ್ತಾ ಇರ್ತಾನೆ. ಸೆಂಟ್ ಬಾಟ್ಲು ಅಂದರೆ ಅದು 35,000 ರೂಪಾಯಿ ಸೆಂಟ್ ಬಾಟ್ಲಂತೆ ಹುಡುಕ್ತಿರ್ತಾನೆ. ಅದು ಸಿಕ್ಕಿರಲ್ಲ. ಪವಿತ್ರನೂ ಅಲ್ಲಿ ಬರ್ತಾಳೆ. ಏನು ಇಷ್ಟೆಲ್ಲ ಮನೆ ರೂಮೆಲ್ಲ ಗಲೀಜು ಮಾಡಿ ಹಾಕಿದ್ದೀರಲ್ಲ ಅಂತ ಕೇಳ್ತಾಳೆ. ನಾನು ಸೆಂಟ್ ಬಾಟ್ಲು ಸಿಗ್ತಿಲ್ಲ ಅಂತಾನೆ. ಸೆಂಟ್ ಬಾಟ್ಲು ಸಿಗ್ತಿಲ್ಲ ಅಂತ ಹಿಂಗೆ ಗಲೀಜು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಬೈದು ಆಮೇಲೆ ಅವನು ಹೇಳ್ತಾನೆ, ಸೆಂಟ್ ಬಾಟ್ಲು ಹುಡ್ಕೋಣ ಇಬ್ಬರು ಸೇರಿಕೊಂಡು ಅಂತೇಳಿ ಇಬ್ಬರು ಹುಡುಕ್ತಾರೆ. ಕೊನೆಗೆ ಸಿಕ್ಕುತ್ತೆ. ಆವಾಗ ಈ ಸೆಂಟ್ ಬಾಟ್ಲಿಗೆ ಎಷ್ಟು ಗೊತ್ತಾ ದುಡ್ಡು, 35,000 ಅಂತ ಹೇಳ್ತಾನೆ. ಅಪ್ಪ 35,000 ರೂಪಾಯಿ ಸೆಂಟ್ ಬಾಟ್ಲಿಗೆ ಅಂತ ಹೇಳ್ತಾಳೆ. ಆಮೇಲೆ ಕೀನ ಅಲ್ಲೇ ಇಟ್ಕೊಂಡು ಕೀನ ಇದು ಮಾಡಿರ್ತಾಳೆ ಎಲ್ಲಿ ಬೇಕಲ್ಲಿ. ಅದಕ್ಕೆ ಕೀ ಹಿಂಗೆ ಇಡ್ತೀರಲ್ಲ, ನಿಮಗೆ ಬುದ್ಧಿ ಇದೆಯಾ, ಇದ್ರದ್ದು ಲಾಕರ್ ತೆಗೆದು ನೋಡಿದ್ದೀರಾ ನೀವು ಅಂತ ಕೇಳ್ತಾನೆ. ಇಲ್ಲ ತೆಗೆದು ನೋಡಿಲ್ಲ ಅಂತ, ಬನ್ನಿ ತೋರಿಸ್ತೀನಿ ಅಂತ ಕರ್ಕೊಂಡೋಗಿ ತೆಗೆದು ತೋರಿಸ್ತಾನೆ. ಶಾಕ್ ಆಗೋಗ್ತಾಳೆ. ದುಡ್ಡು, ಗೋಲ್ಡ್ ಬಿಸ್ಕೆಟು, ಚಿನ್ನ, ಒಡವೆ, ವಸ್ತ್ರ ಎಲ್ಲ ಅಲ್ಲೇ ಇದೆ. ಅದನ್ನೆಲ್ಲ ನೋಡಿ ಶಾಕಾಗಿ ಹೋಗ್ತಾಳೆ. ಕೀನ್ ಎಲ್ಲೆಲ್ಲಿ ಅಂದರೆ ಅಲ್ಲೆಲ್ಲಿ ಎಸಿತಿದ್ದಾರಲ್ಲ, ಹೆಚ್ಚು ಕಮ್ಮಿ ಆದರೆ ನಿಮ್ಮ ತಲೆ ಮೇಲೆ ಬರುತ್ತೆ ಇದು ಅಂತ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.